ಅವ್ವ ಅವಳ ಕಾಲು ಸರಿ ಹೋಗದೆ ವ್ರತಾನು ಕೊನೆ ಹಂತಕ್ ಬಂದ್ ನಿಂತದೆ. ವ್ರತ ಏನಾರ ಪೂರ್ತಿ ಆಗೋದ್ರೆ ಏನವ ಕತೆ? ಮಾಡ್ಲಿ ಬಿಡೆ, ಅಲ್ಲಿ ನಮ್ಮ ಆಟ ನಡೀತಾ ಇರ್ಬೋದು, ಆದ್ರೆ ಉಲುಪಿ ಮಾಟದಾಟ ಸಂದಾಗ ವರ್ಕೌಟ್ ಆಯ್ತೈತೆ ಅಂದಂಗಾಯ್ತು. ಸುಭಾಷ ಯಾರೋ ನಡೀತವ್ರೆ ಕಣೋ, ಕಳ್ಸೋ. ಸಾವಿತ್ರಿ, ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ, ನಂಗೆ ಆಯ್ತಾ ಇಲ್ಲ ಸಾವಿತ್ರಿ. ಸಮಾಧಾನ ಮಾಡ್ಕೊಳವ, ಏನು ಆಗಕ್ಕಿಲ್ಲ. ಅದ್ಗೆ ಅಮ್ಮಂಗ್ ಯಾಕೆ ಹಿಂಗ ಆಯ್ತಾ ಇದೆ ಅಂದ್ರೆ ಆ ಉಡುಪಿ ಮಾಡಿರೋ ಪೂಜೆನಾಗ ಏನೋ ವ್ಯತ್ಯಾಸ ಆಗದೆ. ಅದೇನು ಅಂತ ನಾನು ನೋಡ್ಕೊ ಬರ್ತೀನಿ. ಚಿತ್ರ, ನೀನ್ ಅಮ್ಮನ್ ನೋಡ್ಕೊತಾ ಇರು. ಅಮ್ಮ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಯಾರ ನನ್ ಮೈ ಮೇಲೆಲ್ಲ ನೆಡ್ತಾಡ್ದಂಗ ಆಯ್ತೈತೆ ಕಡೆ, ನಂಗ್ ನೋವು ತಡಿಯಕ್ ಆಗ್ತಿಲ್ಲ. ಅಶೋ ದೇವ್ರೆ, ನಮ್ಮ ಅದ್ಗೆ ಗತಿನ ಹಿಂಗಾಗೈತೆ ಅನ್ಮಕ್ಕೆ ನನ್ ಮಗಳ ಗತಿ ಏನಾಗಬೇಕಪ್ಪ. ಅಯ್ಯೋ ಸುಭಾಷ, ನಾನು ಬರ್ತೀನಿ ಇರ್ಲಾ. ಅಲ್ಲಿ ಎಲ್ಲ ಎಡ್ಬಟ್ ಆಗೋಗದೆ. ಅಲ್ಲಿ ನಮ್ಮ ಅವ್ವಂಗೆ ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ನೋವು ಅಂತ ನಳ್ಳಾಡ್ತಾವಳೆ. ಅಂದ್ರೆ ನೀನು ನಿನ್ನ ಆಟನ ಶುರು ಮಾಡ್ಬಿಟ್ಯಾ? ನೋಡ್ತಾ ಇರೋ, ಇನ್ನು ಮುಂದೆ ನನ್ನ ಅಸಲಿ ಆಟನ ನಾನ್ ಶುರು ಮಾಡ್ತೀನಿ. ನೀನ್ ಯಾರಿಗೆ ಹೇಳ್ತಾ ಇದೀಯಾ? ಯಾರ ಆಟ ಶುರು ಮಾಡಿದ್ರು? ಆ ದೇವಿ ಅವಳ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ ಶುರು ಮಾಡಿದಾಳೆ. ಅದಕ್ಕೆ ಈಗೆಲ್ಲ ಆಗ್ತಿರೋದು. ಇದ್ರ ಹಿಂದೆ ಇರೋ ಸೂತ್ರಧಾರಿ ಅವಳೇ. ಈಗ ನಾವ್ ಏನ್ ಮಾಡೋದು? ನಮ್ಮ ಅಮ್ಮನ್ ನೋವು ಕಮ್ಮಿ ಹೆಂಗ್ ಮಾಡೋದು? ಆ 3 ಅಡಿ ವ್ರತ ಹೆಂಗ್ ತಡಿಯೋದು? ಅವಳನ್ನ ನಾನ್ ನೋಡ್ಕೊಳ್ತೀನಿ. ಅವಳ ಆಟನ ಮುಂದುವರ್ಸೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ನಿಮ್ಮವ್ವನ ನೋವೆಲ್ಲ ಕಮ್ಮಿ ಆಗುತ್ತೆ. ಇನ್ ಮೇಲೆ ಆ ದೈವ ಶಕ್ತಿ ಮೀರಿದ ಪೂಜೆನ ನಾನ್ ಮಾಡ್ಬೇಕು. ಆಗ್ಲೇ ಇವಳ ಆತ್ಮ ಅವಳ ದೇಹದೊಳಗಡೆ ಹೋಗಿ ಬಾಯಿ ಬಿಡೋದು. ನನ್ ಮಗಳು ಯಾಕೆ ಜ್ಞಾನ ಇಲ್ದಿರೋ ಕೂತವಳೆ? ಇವಳನ್ನ ನನ್ ಮಂತ್ರ ಶಕ್ತಿಯಿಂದ ಬಂದಿ ಮಾಡಿದ್ದೀನಿ. ಈಗ ಇವಳ ಆತ್ಮ ನನ್ನ ಕಪಿ ಮುಷ್ಟಿ ಒಳಗಡೆ ಇದೆ. ಅಯ್ಯೋ, ಆ ದೈವ ಶಕ್ತಿಯಿಂದ ನನ್ ಮಗಳಿಗೆ ಏನಾರ ಆಗ್ಬಿಟ್ರೆ ನಾ ಏನ್ ಮಾಡ್ಲಿ? ಅವಳನ್ನ ಸರಿ ಮಾಡ್ಬಿಡು, ನಾ ಕರ್ಕೊಂಡು ಹೊಂಟೋಯ್ತೀನಿ. ಏಯ್, ಆತ್ಮ ಬಂಧನ ಪೂಜೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ನ ದಿಗ್ಬಂಧನ ದಾಟಿ ಇವಳನ್ನ ಯಾವ ಶಕ್ತಿನೂ ಏನು ಮಾಡ್ಕೊಳಕ್ಕಾಗಲ್ಲ. ಹಾಗೇನಾದ್ರೂ ಮಧ್ಯದಲ್ಲಿ ಪೂಜೆ ನಿಂತೋದ್ರೆ ನಿನ್ನ ಮಗಳ ಪ್ರಾಣಕ್ಕೆ ಅಪಾಯ. ಅಯ್ಯೋ, ಹಂಗ್ ಮಾತ್ರ ಆಗ್ಬಾರ್ದು ತಾಯಿ. ನನ್ ಮಗಳನ್ನ ಹೆಂಗಾರು ನೀನೇ ಕಾಪಾಡ್ಬೇಕು. ಇವತ್ತು ಅವಳನ್ನ ನಾನೇ ನೋಡ್ಕೊಳ್ತೀನಿ. ಏನೇ ಆಗ್ಲಿ, ಇವತ್ತು ಅವಳು ಬಾಯಿಂದ ಸತ್ಯನ ನಾನೇ ಹೊರಗಡೆ ಬರೆಸ್ತೀನಿ. ಇದರಿಂದ ಯಾವ ಬದಲಾವಣೆನೂ ಇಲ್ಲ. ಅವ್ವ ಅವಳ ಕಾಲು ಸರಿ ಹೋಗದೆ ವ್ರತಾನು ಕೊನೆ ಹಂತಕ್ ಬಂದ್ ನಿಂತದೆ. ವ್ರತ ಏನಾರ ಪೂರ್ತಿ ಆಗೋದ್ರೆ ಏನವ ಕತೆ? ಮಾಡ್ಲಿ ಬಿಡೆ, ಅಲ್ಲಿ ನಮ್ಮ ಆಟ ನಡೀತಾ ಇರ್ಬೋದು, ಆದ್ರೆ ಉಲುಪಿ ಮಾಟದಾಟ ಸಂದಾಗ ವರ್ಕೌಟ್ ಆಯ್ತೈತೆ ಅಂದಂಗಾಯ್ತು. ನೋಡ್ತಾ ಇರು, ಹೊಸಿ ಹೊತ್ತಿಗೆ ಅವಳು ಸತ್ಯವ ಹೆಂಗ್ ಬಾಯ್ ಬಿಡ್ತಾಳೆ ಅಂತವ. ಏ ದೇವಿ,
ನಿನ್ನ ಆಶೀರ್ವಾದ ನಿನ್ನ ಭಕ್ತರ ಮೇಲಿದ್ರೆ ನನ್ನ ಮಾಟ ಮಂತ್ರದ ಶಕ್ತಿ ನಿನ್ನ ಭಕ್ತರ ಮೇಲಿದೆ. ನಿನ್ನನ್ನ ಬಂಧನದಲ್ಲಿಟ್ಟು ನನ್ನ ಕಾರ್ಯನ ನಾನು ಸಾಧಿಸಬಲ್ಲೆ. ಈ ಉಲುಪಿ ಶಕ್ತಿ ಏನು ಅಂತ ನಾನ್ ತೋರಿಸ್ತೀನಿ. ನಿನ್ನ ಭಕ್ತಿ ಬಾಯಿಂದ ಸತ್ಯನ ಹೊರತಂದು ದೈವ ಶಕ್ತಿಗಿಂತ ನನ್ನ ಶಕ್ತಿ ಮೇಲು ಅನ್ನೋದನ್ನ ನಾನ್ ತೋರಿಸ್ತೀನಿ. ಏನ್ ಹೇಳ್ತಿದೀಯವ್ವ? ನೀ ದ್ಯಾವ್ರನ್ನ ಬಂದ್ಸಿದ್ಯಾ? ಅದು ಸಾಧ್ಯವೇ? ನಾನ್ ಯಾರು? ನನ್ನ ಶಕ್ತಿ ಅದು ಮಂತ್ರದ ಮರ್ಮ, ತಪಸ್ಸಿನ ತೀವ್ರತೆ ಮತ್ತು ಕ್ರೂರತೆ, ನಗು. ನೋಡ್ದೇನೆ ಗಾಳಿ ಬಿರ್ಗಾಳಿ ಆಗೈತೆ, ಆ ದೀಪ ಆರೋಗೈತೆ. ಉಲೂಪಿ ಮಂತ್ರದ ಪ್ರಭಾವದಿಂದ ಸದ್ಯದಲ್ಲೇ ಇವಳು ಬಾಯ್ ಬಿಡ್ತಾಳ್ ನೋಡು. ಲೋ ಮಗ ಶಿವರಾಮ, ಹಟ್ಟಿ ಒಳಗೆ ಏನೋ ಒಂಥರ ಅಸಮಾಧಾನ, ಯಾಕೋ ಏನೋ ಸಂಕಟ, ಒಂಥರ ಹೆದರಿಕೆ ಆಯ್ತದೆ. ಇಲ್ಲಿ ಬೇರೆ ಏನೋ ನಡೀತಾ ಐತೆ ಮಗ. ನನ್ ಮಗಳಿಗೆ ಯಾವಾಗ ಜ್ಞಾನ ಬರ್ತದೆ? ಅವಳು ಯಾವಾಗ ಮಾತಾಡ್ತಾಳೆ? ಮಾತು ಶುರುವಾಗುತ್ತೆ, ಅದು ನಿನ್ನ ಮನೆಯಲ್ಲಿ. ಆ ವಿದ್ಯಳ ದೇಹಕ್ಕೆ ಒಕ್ಕಿ ಅವಳು ಮನಸ್ಸಲ್ಲಿರೋ ಮಾತನ್ನ ಹೊರತರ್ತಾಳೆ. ಅವಳು ಸತ್ಯನ ಒಪ್ಕೊಳ್ಳುವಂತ ಸಮಯ ಬಂದ್ಬಿಡ್ತು. ಯಾಕವ ಹಿಂಗ್ ಪರೀಕ್ಷೆ ಮಾಡ್ತಿದೀಯಾ? ನನ್ನಿಂದ ಏನ್ ತಪ್ಪಾಗೋಗಿದ್ದಾತು? ನಾನು ಏನ್ ಮಾಡಿದ್ದೀನಿ ಅಂತ ನನಗೆ ಹಿಂಗ್ ಶಿಕ್ಷೆ ಕೊಡ್ತಿದ್ಯಾ? ತಾಯಿ, ನನ್ ಕೈ ಬಿಡ್ಬೇಡ. ನೀನೇ ಈ ವ್ರತನ ಪೂರ್ತಿ ಮಾಡೋ ತರ ಶಕ್ತಿ ಕೊಡು ತಾಯಿ. ನಾವ್ ಅನ್ಕಂಡಂಗೆ ಆಗದು, ಸತ್ಯ ಹೆಂಗ್ ಬಾಯ್ ಬಿಡ್ತಾಳೆ ಅಂತ. ವಿನೋದವಾಗಲಿ. ಶಿವರಾಮ, ಎಲೆಕ್ಷನ್ ಪ್ರಚಾರ ಎಲ್ಲ ಹೆಂಗ್ ನಡೆದಿದೆ? ಜನ ಬೆಂಬಲ ಹೆಂಗದೆ? ಅವ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ನಾವು ಓದ್ ಕಡೆಲೆಲ್ಲ ಜನ ತಾವಾಗೆ ಬಂದು ಸೇರ್ಕತಾವ್ರೆ. ಈ ದಿನ ಅಣ್ಣ ಅವ್ರು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸ್ಕೊಡೋ ಟೈಮ್ ಬಂದಿದೆ ಅಂತ ಮಾತಾಡ್ಕಂತಾರೆ. ಆಟೆ ಅಲ್ಲ ಅಜ್ಜವ, ನಾವ್ ಯಾವ್ದೇ ಊರ್ಗ್ ಹೋದ್ರು ನಾವ್ ಕೇಳಕ್ಕೂ ಮೊದ್ಲೇನೆ ನಮ್ ಗೌಡ್ರಿಗೆ ಓಟು ಅಂತ ಆಣೆ ಪ್ರಮಾಣ ಎಲ್ಲಾನು ಮಾಡ್ತಾವ್ರೆ. ಒಟ್ನಲ್ಲಿ ನಮ್ ಮಾವಯ್ಯ ಗೆಲ್ಲದ್ನ ಯಾರು ತಡೆಯಕ್ಕಾಗಕ್ಕಿಲ್ಲ. ಕೈ ಹಿಡಿತಾರೆ ಅಂದ್ರುವೆ ಈ ಈಶ್ವರಿ ಗುರಿ ಮುಟ್ಟಕ್ ಬಿಡಕ್ಕಿಲ್ಲ. ಬೆಂಬಲ ಏಟ ಇದ್ರು ಬೆಲೆ ಮಾತ್ರ ಸಿಕ್ಕಕ್ಕಿಲ್ಲ. ಈ ಸಂತೋಷ ನಿನಗೆ ತುಂಬಾ ಒತ್ತಿರಕ್ಕಿಲ್ಲ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕೂ ಇಲ್ಲ. ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕು. ಓ ಮಗ, ಏನ್ಲಾ ಫಂಕ್ಷನ್ ಎಲ್ಲ ಚೆನ್ನಾಗೈತೆ? ಓ ಅಪ್ಪಯ್ಯ, ಬೋಸ್ ಅಂದಾಗಾಯ್ತು. ಲೇ ಇದ್ಯಾ, ನಿನ್ ಗೆಳತಿ ನೀನ್ ಮಡಲ್ ತುಂಬಾ ಪದಾರ್ಥ ತಗೊಂಡೋಗಿದ್ ನೋಡಿ ಖುಷಿ ಪಟ್ಲೆ? ಹೂ ಅಜ್ಜಿ, ಅವಳ ಸಂತಸಕ್ಕೆ ಪಾರನೇ ಇರ್ಲಿಲ್ಲ. ಯಾರು ಇಲ್ಲ ಅಂತ ಸಂಕಟ ಪಡ್ತಿದ್ ನನ್ಗೆ ನನ್ ತವ್ರ ಮನೆಯವರೇ ನಿಂತು ಈ ಸೀಮಂತ ಕಾರ್ಯ ಮಾಡಿದ್ರು ಅಂತ ಸಾನೆ ಖುಷಿ ಪಟ್ಲು ಅಜ್ಜಿ. ಹೆಂಗೋ ಬಿಡವ, ನೀನ್ ನಿಂತು ಕಾರ್ಯಕ್ರಮ ಸಂದಾಗ್ ನಡ್ಸ್ಕೊಂಡ್ ಬಂದಿದ್ಯಲ್ಲ, ಆ ಮಗಿಗೆ ಒಳ್ಳೇದಾದ್ರೆ ಸಾಕು. ಎಲ್ಲೋ ಅವಳು ಇವಳಂಗ್ ಗತಿಗೆಟ್ಟೋಳಿರ್ಬೇಕು. ಅದಕ್ಕೆ ತಕ್ಕುಂಗು ಮುಕ್ಕುಂಗು ತಾನಾನ ಅಂದಂಗೆ ಜೋಡಿ ಸರಿಯಾಗದೆ. ಪೋಸ್ಟ್ ಒಟ್ಲೆ ಅದೇನ್ ನೋಡ್ಲ. ಸರಿ ಮಾವಯ್ಯ.
ಯಾರ ಹೆಸರಲ್ಲಿ ಬಂದದಣ್ಣ? ಅಣ್ಣ ಹೆಸರೇನು ಹಾಕಿಲ್ಲ ಅಣ್ಣ, ಬರೀ ಮನೆ ಅಡ್ರೆಸ್ ಮಾತ್ರ ಹಾಕಿದ್ದಾರೆ. ತಗೊಳ್ಳಿ. ಕೊಡಿಲಿ. ಏನು ಯಾರ ಹೆಸರು ನಿಲ್ಬಲ್ಲ? ಏನಾರು ಫೋನ್ ಮಾಡ್ದವಳು ಯಾರು ಅಂತವ? ಇಲ್ಲ ಅದಕ್ಕೆ ಮುಂದ್ ಬಗ್ಗೆ ಬರ್ದಿರ್ಬೋದಾ? ಅದಕ್ಕೆ ಮುಂದ್ ಬಗ್ಗೆ ಏನಾರು ಬರ್ದಿದ್ರೆ? ಯಾರಗ್ಲ ಅದು? ಮಾವಯ್ಯ, ಯಾವ್ದೋ ಕಾಗ್ದ ಬಂದದೆ, ಆದ್ರೆ ಬರ್ದಿರೋರ್ ಹೆಸರೇ ಇಲ್ಲ. ಲೆಟ್ರು ನಿಮ್ಗೆ ಬಂದಿರೋದು. ಆ ಕಾಗ್ದ ಬರ್ದಿರೋದು ಯಾರು? ಪೊಲೀಸರು ಫೋನ್ ಮಾಡಿ ನನ್ ಮದ್ವೆ ನಿಲ್ಲಂಗ್ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ತದೆ. ಅಂದ್ರೆ ಅನಾಮಧೇಯ ಪತ್ರವೇ? ಬರ್ದಿರೋರ್ ಹೆಸರು ಬರ್ದಿಲ್ಲ ಅಂದ್ಮೇಲೆ ಒಂಥರ ಹಂಗೆಯ. ಯಾವ್ದು ಓಪನ್ ಮಾಡ್ಲಾ ನೋಡುವ? ಅಯ್ಯೋ, ಹಿಂಗೆ ಯಾವ್ದೋ ಬಂದಿರ್ತದೆ, ಬುದು ಚಿಕ್ಕ ಮಾವ. ಲೇ ಕ್ವಾಟ್ಲೆ, ಮೊದ್ಲೇ ಎಲೆಕ್ಷನ್ ಟೈಮ್, ಅದಕ್ ಸಂಬಂಧಪಟ್ಟಿರಂಗ್ ಏನಾದ್ರು ಬಂದಿದ್ರೆ ಏನ್ ಮಾಡ್ತೀಯಾ? ತೆಗ್ದ್ಬಿಟ್ಟು ಓದ್ಲಾ? ಅಯ್ಯೋ ಚಿಕ್ಕತೆ, ಯಾವ್ದೋ ಎಲೆಕ್ಷನ್ದು ಅಂದ್ರೆ ಅಡ್ರೆಸ್ ಇಲ್ದೆ ಬಂದದೆ. ಬೇರೆ ಇರೋರು ಬರ್ದಿರ್ತಾರೆ, ಬುಡು ಚಿಕ್ಕತೆ. ಲೇ ತತ್ತಾರ್ಲ ಇಲ್ಲಿ ಏನಾದ್ರೂ ಹೇಳಿದ್ರೆ ವಾದ್ರ ಕಣ್ಣು ನಿಂತ್ಕೊಂಡ್ಬಿಡ್ತೀಯ. ಈಗ್ಲೇ ಈಟ್ ದಿಗಲ್ ಬಿದ್ರೆ ಹೆಂಗೆ ಮೂರಡಿ? ಏಟೊಂದ್ ಸಂತೋಷವಾಗಿ ತೇಲಾಡ್ತಿದ್ದೆ, ಈಗ ಕೊಡೆ ಸಂತೋಷವ? ಇನ್ನೂ ಐತೆ ಇರು, ಕಾಗ್ದ ಓದ್ಲಿ. ಗೋವಿಂದ, ಅದೇನದೆ ಓದ್ಲಾ? ಪ್ರೀತಿಯ ಶಿವರಾಮಯ್ಯ ಗೌಡರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು 6 ತಿಂಗಳು ಜೈಲಿನಲ್ಲಿ ಕಾಲ ಕಳೆಯಲು ಒಂದು ಹುಡುಗಿ ಫೋನ್ ಮಾಡಿದ್ದು ಕಾರಣ.